Hello students. So in this video we'll see KCET PYQs on relation and function. Relation and function of first year. ಈಗ ಇಲ್ಲಿ first problem if you take f of x he has defined it as ax plus b where a and b are integers and f of minus 1 is equal to minus 5 and f of 3 is equal to 3, then a and b are respectively. Means you are required to find a and b. ಈಗ first x ಇದ್ದಲ್ಲಿ minus 1 ತುಂಬಿದ್ರೆ f of minus 1 is equal to ಇದು ಮೈನಸ್ ಎ ಆಗ್ತದೆ x ಇದ್ದಲ್ಲಿ minus 1 ತುಂಬಿದ್ರೆ minus a plus b is equal to minus 5. ಇದು equation 1. Similarly second value ತುಂಬೋದು ಇದಕ್ಕಿಂತ ಈಸಿ ಹೇಳ್ತೇನೆ ಬಟ್ ಜಸ್ಟ್ ವಿಲ್ ಸಬ್ಸ್ಟಿಟ್ಯೂಟ್ f of 3 ಅಂತ ತಗೊಂಡ್ರೆ ಏನಾಗ್ತದೆ x ಇದ್ದಲ್ಲಿ 3 ತುಂಬಬೇಕು 3a plus b is equal to 3. This is second. You are required to solve these two equations and find a and b. But simple method is just check options. CET ಇದೆ just check options. Options ಒಳಗೆ a b ಅಲ್ಲರಿ ತುರೆ ನಿಮಗೆ ಆನ್ಸರ್ ಬರಬೇಕು. ಈಗ ಯಾವುದು ಚೆಕ್ ಮಾಡ್ತೀನಿ ನಾ ಎರಡನೇ ತೋರ್ತೇನೆ ಮೀನ್ಸ್ 3a plus b I should get 3. ಈಗ ಫಸ್ಟ್ ಆಪ್ಷನ್ 0,2 ನೋಡ್ರಿ 0,2 ತುಂಬಿರ 3 ಬರ್ತದೆ. So substitute ಮಾಡಿದ್ರೆ 0 plus 2 this is not equal to 3, therefore a is not the answer. b ತಗೊಂಡ್ರೆ minus 3 minus 1 ತುಂಬ್ರಿ ಇದು ಬರುದಿಲ್ಲ minus 3 minus 1 ತುಂಬಿರೆ ನಿಮಗೆ ನೆಗೆಟಿವ್ ಬರ್ತದೆ. ನಂದು ಆನ್ಸರ್ 3 ಬರಬೇಕು, b ಆಗುದಿಲ್ಲ. 2,3 ತುಂಬ್ರಿ 2,3 ತುಂಬಿರೆ ಏನ್ ಬರ್ತದೆ ನೋಡ್ರಿ 3 into 2 6 plus 3 6 plus 3 is 9 not equal to 3 not equal to 3. So c ಆಗುದಿಲ್ಲ ಅಂದ್ರೆ ನನ್ನ ಆನ್ಸರ್ ಯಾವ್ದ್ರಿ D. If you want you can check D substitute ಮಾಡಿದ್ರೆ ಅಂತ ತಿಳಿರಿ equation 2 ಒಳಗೆ 3 into 2 6 b is minus 3 6 minus 3 is 3 3 ಬಂತ್ರಿ D is the answer. So just ನೀವು ನೋಡಿ ಬಟ್ ಸರಿ ಮನಸ್ಸೊಳಗೆ ಸಾಲ್ವ್ ಮಾಡಿ ಟಿಕ್ ಮಾಡ್ಬೋದು. else if you want you are required to solve those two equations ಎರಡು ಸಾಲ್ವ್ ಮಾಡಿ ನೀವು ಇಡಬಹುದು, ಅದು ಕರೆಕ್ಟ್. If I take second one, let relation R be defined in n. n ಅಂದ್ರೆ natural number by a relation to b, that is condition he has given it as 3a plus 2b is equal to 27. Then R is anta kelana. Again you are required to check the options. Here a and b should belong to natural numbers. See the options. Options ನೋಡಿದ್ರೆ ಇದು D ಆಗೋದಿಲ್ರಿ ಯಾಕಂದ್ರೆ ಇಲ್ಲಿ 0 ಅದ. ಹಂಗೆ ಕ್ಲೋಸ್ಲಿ ಅಬ್ಸರ್ವ್ ಮಾಡಿದ್ರೆ B ಆಗೋದಿಲ್ಲ ಯಾಕಂದ್ರೆ ಇಲ್ಲಿ 0 ಅದ. ಸೊ ಆನ್ಸರ್ ಇಸ್ ಐದರ್ A or B. ಸೊ ರಿಲೇಷನ್ ಯಾವ್ದು ಆಗ್ತದೆ ಅಂತ ಹೇಳಿ ಒಂದನೇ ಟರ್ಮ್ A ಅಂದಂಗ ಎರಡನೇದು B ಅಂದಂಗ ಐ ವಿಲ್ ಚೆಕ್ ಆಪ್ಷನ್ A. ಮತ್ತೆ ಲಾಸ್ಟ್ ಪ್ರಾಬ್ಲಮ್ ದಾಗ ಚೆಕ್ ಮಾಡಿದಂಗೆ ಚೆಕ್ ಮಾಡ್ರಿ. ಚೆಕ್ ಆಪ್ಷನ್ A ತೋರ್ತೇನೆ. ಫಸ್ಟ್ 1,12 ತೋರ್ತೇನೆ. 1 ಮತ್ತು 12 ತುಂಬಿದ್ರೆ ಯು ಶುಡ್ ಗೆಟ್ 27 ಬರ್ತದೆ ನೋಡ್ರಿ. 3 plus 12 2s are 24. b ಅಂದ್ರೆ 12 ತುಂಬೇನ್ರಿ ಇಲ್ಲಿ ಮೇಲಿಂದ ಇದ್ರೊಳಗೆ ಇದು ಇಕ್ವೇಶನ್ 3 plus 24 is 27. 1,12 ಬರ್ತದೆ. ಹಂಗ ಮುಂದಿಂದ ಚೆಕ್ ಮಾಡ್ಬೇಕು. ಅದೆಲ್ಲ ಚೆಕ್ ಮಾಡೋಕ್ಕಿಂತ ಲಾಜಿಕಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಸಿ ಆಪ್ಷನ್ ತಗೊಂಡ್ರೆ ಅಂತ ಹೇಳಿರಿ. ಆಪ್ಷನ್ ಸಿ ಚೆಕ್ ಮಾಡಿದ್ರೆ 2,1 ಅದ. ಸಬ್ಸ್ಟಿಟ್ಯೂಟ್ ಮಾಡ್ರಿ 3 into 2 6 2 into 1 is 2 6 plus 2 is not equal to 27 ಅಂದ್ರೆ ಇದು ಆಗೋದಿಲ್ಲ ಅಂದ್ರೆ ನನ್ನ ಆನ್ಸರ್ ಯಾವ್ದ್ರಿ A ಅಂತ. ಸೊ 3 9 5 6 7 3 ನೀವು ಅದು ಎಲ್ಲ ತುಂಬಿ ನೋಡ್ಬೋದು. ಬಟ್ ಸ್ವಲ್ಪ ನೀವು ಕ್ಲೋಸ್ ಅಬ್ಸರ್ವ್ ಮಾಡಿದ್ರ ಅಂದ್ರೆ ಸಿನೂ ಆಗುದಿಲ್ಲ ಅನ್ನೋದು ಗೊತ್ತಾಗ್ತದೆ. ಆಮೇಲೆ ಈಸಿಲಿ ನೀವು ಒಂದ ಇದ್ರಾಗ ಏನ್ ಮಾಡ್ಬೋದ್ರಿ ಟಿಕ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಒನ್ ವಿಲ್ ಸಿ ಎ ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ R to R by ಅಂತೇಳಿ ಕೆಳಗೆ ಕೊಟ್ಟಾನೆ. You are required to find this value f of minus 2 plus f of 3 plus f of 4. f of minus 2 ಅಂತಂದ್ರೆ x is less than 1 ಅಂದಂಗ್ರಿ ಅಂದ್ರೆ ನಮ್ದು ರಿಲೇಷನ್ ಇದು ಬರ್ತದೆ. ಇದ್ರಾಗ x ಇದ್ದಲ್ಲಿ minus 2 ತುಂಬ್ರಿ 3 into minus 2 plus f of 3 ಅಂತಾನೆ. f of 3 ಅಂತಂದ್ರೆ ನಂದೀಗ ಇಲ್ಲಿ x equal to 3 ದಾಗ ಬರ್ತದ್ರಿ ಇದು ಬರ್ತದೆ.
ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಮೀನ್ಸ್ ದಿಸ್ ಈಸ್ 3 ಸ್ಕ್ವೇರ್. ಎಫ್ ಆಫ್ 4 ಅಂದ್ರೆ ಇದು 4 ಏನದ ಎಕ್ಸ್ ಗ್ರೇಟರ್ ದನ್ 3 ಇದ್ರೊಳಗೆ ಬರ್ತದೆ 2 into 4. Now simplify, you will have the answer minus 6 plus 9 plus 8. 9 ದಾಗ 6 ಹೋದ್ರೆ 3, 8 3 add ಮಾಡಿದ್ರೆ 11. Option D is the answer. Option D is the answer. Clear ಅದರಿ? Similarly next one. Next ಇದು ನೋಡ್ರಿ ಸೇಮ್ ಅದ. ಎರಡು ಕ್ವಶನ್ ಅಬ್ಸರ್ವ್ ಮಾಡಿದ್ರೆ 4 times he has asked. 18 22 ದಾಗ ಇಲ್ಲಿ ಮತ್ತು ಮೇಲಿಂದ್ರೊಳಗೂ 2 ಸಲ ಕೇಳ್ಯಾನ. ಟ್ರೈ ಮಾಡ್ಬೋದು, ನನ್ನ ಜೊತೆ ಟ್ರೈ ಮಾಡ್ರಿ. First f of -1, then f of 2, then f of 4. x equal to -1. -1 ಎದ್ರಾಗ ಬರ್ತದೆ ನೋಡ್ರಿ. -1 ಅಂದ್ರೆ x less than 1 ಒಳಗೆ ಬರ್ತದೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 into -1. f of 2 ಅಂದ್ರೆ in between 1 and 3, x square ಅಂದಂಗ means this will be 2 square. 4 ಅಂದ್ರೆ greater than 3 ಒಳಗೆ ಬರ್ತದೆ 2 into 4. Now simplify. -3 plus 4 plus 8. -3 plus 4 is 1. 1 plus 8 is 9. So option B is the answer. Option B is the answer. Clear adare? Next. The domain of a function f of x ಕೊಟ್ಟಾನ is ಅಂತ ಹೇಳಿ. Domain means you are required to find value of x. x ದ ವ್ಯಾಲ್ಯೂ ಕಂಡುಹಿಡಿಬೇಕು. ಈಗ ಇದು ಎರಡು ಫಂಕ್ಷನ್ ಅದಾವ. ಇದು ಪ್ಲಸ್ ಮುಂದೆ ಏನದ ಇದೊಂದು ಫಂಕ್ಷನ್, ಲಾಗ್ ಏನದಲ್ಲ ಇದು ಇನ್ನೊಂದು ಫಂಕ್ಷನ್ ಅದ. ಈಗ ಇದು ರೂಟ್ ನ್ಯೂಮರೇಟರ್ದಾಗ ಅದ ಅಂದಮೇಲೆ ರೂಟ್ ಒಳಗಿಂದ ಟರ್ಮ್ ಏನದಲ್ಲ ಇಟ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಸೊ ಫಸ್ಟ್ ಐ ವಿಲ್ ಟೇಕ್ ರೂಟ್ ಆಫ್ ಎಕ್ಸ್ ಪ್ಲಸ್ 2. ಇದು ನ್ಯೂಮರೇಟರ್ದಾಗ ಇರೋದ್ರಿಂದ ಎಕ್ಸ್ ಪ್ಲಸ್ 2 0 ಬಂದ್ರೂ ನಡೀತದ್ರಿ, ಯಾಕಂದ್ರೆ 0 by anything is 0. ಡಿನಾಮಿನೇಟರ್ ಒಳಗೆ 0 ಬರಬಾರ್ದು. therefore this should be greater than or equal to 0. 2 ಆ ಕಡೆ ತಗೊಂಡೆ ಅಂತ ತಿಳಿರಿ ಏನಾಗ್ತದೆ, ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು -2. ಅಂದ್ರೆ ನಂದು ಫಸ್ಟ್ ಇದಕ್ಕೆ ಆನ್ಸರ್ ಏನ್ ಬರ್ತದೆ ಅಥವಾ ಎಕ್ಸ್ ವ್ಯಾಲ್ಯೂ ಏನ್ ಬರ್ತದೆ, ಎಕ್ಸ್ ಬಿಲಾಂಗ್ಸ್ ಟು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅದಂದ್ರೆ ಕ್ಲೋಸ್ಡ್ ಇಂಟರ್ವಲ್ -2 ದಿಂದ ಇನ್ಫಿನಿಟಿ ಓಪನ್ ಇಂಟರ್ವಲ್. ಇದು ನಂದು ಇಕ್ವೇಶನ್ 1. ಇಷ್ಟು ಕ್ಲಿಯರ್ ಅದರಿ. ಇದು ಫಸ್ಟ್. ಸೆಕೆಂಡ್ ತಗೊಂಡ್ರೆ ಲಾಗ್ 1 ಮೈನಸ್ ಎಕ್ಸ್ ಅದ. ಡಿನಾಮಿನೇಟರ್ ಒಳಗೆ ಅದ ಅಂದ್ಮೇಲೆ ಡಿನಾಮಿನೇಟರ್ ಒಳಗೆ 0 ಬರಬಾರ್ದ್ರೆ, ಡಿನಾಮಿನೇಟರ್ ಒಳಗೆ 0 ಬರಬಾರ್ದು. ಸೊ ಸೆಕೆಂಡ್ ಫಂಕ್ಷನ್ ಲಾಗ್ ಬೇಸ್ 10 1 ಮೈನಸ್ ಎಕ್ಸ್. ಈಗ ಲಾಗಾರಿದಮ್ ಡೆಫಿನಿಷನ್ ತಗೊಂಡು ಅಂತ ತಿಳಿರಿ. ಡೆಫಿನಿಷನ್ ಪ್ರಕಾರ ಬೈ ಡೆಫಿನಿಷನ್ ಅಂತೇನೆ 1 ಮೈನಸ್ ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ 0. ಇದು ಒಂದು ಕಂಡೀಷನ್. ಆಮೇಲೆ ಎರಡನೇದು ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಅಂದ್ರೆ ನಂಗೆ ಲಾಗ್ 1 ಈಸ್ 0 ಅನ್ನೋದು ಗೊತ್ತದರಿ. ಲಾಗ್ 1 ಈಸ್ ಈಕ್ವಲ್ ಟು 0 ಬೇಸ್ ಏನೇ ಇರಲಿ ಅಂದ್ರೆ ನಂಗೆ ಇದು ವ್ಯಾಲ್ಯೂ 1 ಬರಬಾರ್ದು. ದಟ್ ಈಸ್ 1 ಮೈನಸ್ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 1. ಕ್ಲಿಯರ್ ಅದರಿ? ಒಂದೇದ ಡೆಫಿನಿಷನ್ ಪ್ರಕಾರ ಲಾಗ್ದೊಳಗೆ ಇದು ಬ್ರಾಕೆಟ್ ಟರ್ಮ್ ಏನದ ಗ್ರೇಟರ್ ದನ್ 0 ಇರಬೇಕು. ಎರಡನೇದ ಡಿನಾಮಿನೇಟರ್ದೊಳಗೆ ಅದ ಅಂದ್ಮೇಲೆ ಡಿನಾಮಿನೇಟರ್ ಒಳಗೆ ಏನ್ ಬರಬಾರ್ದು, 0 ಬರಬಾರ್ದು. ಈಗ ಇದು ಸಾಲ್ವ್ ಮಾಡೋದಂತ ತಿಳಿರಿ ಏನಾಗ್ತದೆ, ಸೈನ್ ಚೇಂಜ್ ಮಾಡ್ಕೋತೇನೆ. ಎಕ್ಸ್ ಮೈನಸ್ 1 ಗ್ರೇಟರ್ ದನ್ ಹೋಗಿ ಲೆಸ್ ದನ್ ಆಗ್ತದೆ, ಎಕ್ಸ್ ಲೆಸ್ ದನ್ 1 ಅಂತ ಬರ್ತದೆ. ಇದು ಸಾಲ್ವ್ ಮಾಡಿದ್ರೆ ಶುಡ್ ನಾಟ್ ಬಿ ಈಕ್ವಲ್ ಟು 1, ಶುಡ್ ನಾಟ್ ಬಿ ಈಕ್ವಲ್ ಟು 1 ಅಂತೇಳಿ ಅಂತಾನೆ. ಅಂದ್ಮೇಲೆ ಎಕ್ಸ್ ವ್ಯಾಲ್ಯೂ ಏನ್ ಬರ್ತದೆ ನೋಡ್ರಿ, 1 ಆ ಕಡೆ ತಗೊಂಡ್ರೆ ಯು ಕ್ಯಾನ್ ಸೇ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಅಥವಾ ಎಕ್ಸ್ ನೀವು 0 ತುಂಬಿರ 1 ಬರ್ತದೆ, ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಈಗ ಇದ್ರದ್ದು ನೀವು ಎರಡನೇ ತರದ ಆನ್ಸರ್ ಬರೋದ್ರೆ ಅಂತ ಹೇಳಿರಿ. ಲೆಸ್ ದ್ಯಾನ್ 1 ಅಂತಾನೆ. ಸೊ ಎಕ್ಸ್ ಬಿಲಾಂಗ್ಸ್ ಟು ಲೆಸ್ ದ್ಯಾನ್ 1 ಅದಂದ್ರೆ ಈ ಕಡೆ ಎಲ್ಲಿ ತನ ಹೋಗ್ತದ್ರಿ, ಇನ್ಫಿನಿಟಿ ತನ ಹೋಗ್ತದ. 1 ಬರೀ ಲೆಸ್ ದೆನ್ ಅದ ಅಂದ್ಮೇಲೆ ಓಪನ್. ಆದ್ರೆ ಇದ್ರಾಗ ಯಾವ್ದು ಬರಬಾರ್ದು, 0 ಬರಬಾರ್ದು. 0 ಶುಡ್ ನಾಟ್ ಬಿ ದೇರ್. ಇದು ನಂದು ಸೆಕೆಂಡ್. ಇದು ನಂದು ಸೆಕೆಂಡ್. ಈಗ ಎರಡು ತ್ರೋ ಕಾಮನ್ ಏನದಲ್ಲ ದಟ್ ವಿಲ್ ಬಿ ಅವರ್ ಆನ್ಸರ್.
ಒಮ್ಮೆ ನಿಮಗೆ ಕಾಮನ್ ಗೊತ್ತಾಗ್ಲಿಲ್ಲ ಅಂತ ತಿಳಿರಿ, ಸಿಂಪಲ್ ನಂಬರ್ ಲೈನ್ ಡ್ರಾ ಮಾಡ್ರಿ. ನಂಬರ್ ಲೈನ್ ದಿಂದ ನೀವು ಈಸಿಲಿ ರೆಕಗ್ನೈಸ್ ಮಾಡ್ಬೋದು ಆನ್ಸರ್ ಏನ್ ಬರ್ತದೆ ಅಂತ ಹೇಳಿ. ನಂಬರ್ ಲೈನ್ ದಿಂದ ಈಸಿಲಿ ಯು ಕ್ಯಾನ್ ಟೆಲ್ ದಿ ಆನ್ಸರ್. ನಂಬರ್ ಲೈನ್ ತಗೋತಾನೆ ಈಸಿಲಿ ನೀವು ಹೇಳ್ಬೋದು ಆನ್ಸರ್ ಏನ್ ಬರ್ತದೆ ಅಂತ ಹೇಳಿ. ಈಗ ಇಲ್ಲಿ 0 ಅಂತ ತಗೋತಾನೆ. ಫಸ್ಟ್ ತಗೊಂಡ್ರೆ -2 ದಿಂದ ಇನ್ಫಿನಿಟಿ ಅದ. ಸೊ ಸಮ್ವೇರ್ ಹಿಯರ್ ಐ ವಿಲ್ ಟೇಕ್ -2 ಕ್ಲೋಸ್ಡ್ ಇಂಟರ್ವಲ್ ಅದರಿ, ಕ್ಲೋಸ್ಡ್ ತಗೋತಾನೆ. ಇದು ಆನ್ಸರ್ ಎಲ್ಲಿವರೆಗೆ ಅದ? ಇನ್ಫಿನಿಟಿ ವರೆಗೆ ಅದ, ಅಪ್ ಟು ಇನ್ಫಿನಿಟಿ. ಎರಡನೇ ತಗೊಂಡ್ರೆ 1 ದಿಂದ -ಇನ್ಫಿನಿಟಿ ಅದ. ಸೊ ಇಲ್ಲಿ 1 ಅದ, 1 ದಿಂದ -ಇನ್ಫಿನಿಟಿ ಈ ಕಡೆ, ಇಲ್ಲಿ ಓಪನ್ ಇಂಟರ್ವಲ್ ಇದನ್ನಂದು ಬರ್ತದೆ. ಬಟ್ ಕಂಡೀಷನ್ ಈಸ್ 0 ಆಗಬಾರ್ದು. ಸೊ ಇಲ್ಲೇ ಬರ್ದಿತ್ತೆ ಅಂದ್ರೆ ಎಕ್ಸೆಪ್ಟ್ 0 ಅಂದ್ರೆ ಇಲ್ಲಿ ಕಟ್ ಆಗ್ತದೆ. ಈಗ ಎರಡು ಥ್ರೋ ಕಾಮನ್ ಎಲ್ಲಿಂದ ಎಲ್ಲಿ ತನ ಬರ್ತದೆ ನೋಡ್ರಿ, ಕಾಮನ್ ಮಾರ್ಕ್ ಮಾಡ್ರಿ. ಎರಡು ಲೈನ್ಗೆ ಕಾಮನ್ ಎಲ್ಲೆಲ್ಲ ಅದ ನೋಡ್ರಿ, ಕಾಮನ್ ಮಾರ್ಕ್ ಮಾಡ್ರಿ. ಈಗ ಇಲ್ಲಿಂದ ಕಾಮನ್ ಅದ, ಸೊ ಇದು ಕೆಳಗಿನ ಲೈನ್ದಾಗೂ ಬರ್ತದ, ಮೇಲಿನ ಲೈನ್ದಾಗೂ ಬರ್ತದ. ಇಲ್ಲಿಂದ ಇಲ್ಲಿ ತನ ಇಲ್ಲಿ ಬ್ರೇಕ್ ಆಗ್ತದೆ, ಯಾಕಂದ್ರೆ 0 ಬರಬಾರ್ದು. ಸೊ -2 ಕ್ಲೋಸ್ಡ್ ಇಂಟರ್ವಲ್ ಅದ, -2, 0 0 ಬರಬಾರ್ದು ಅಂದ್ಮೇಲೆ ಓಪನ್ ಇಂಟರ್ವಲ್. ಅಂಡ್ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗ್ತದ್ರಿ, ಎಲ್ಲಿವರೆಗೆ ಅದ? 1 ಕ್ಕೆ ಏನದ? ಓಪನ್ ಅದ. ಸೊ ಯೂನಿಯನ್ 0 to 1, 1ಕ್ಕೂ ಏನ್ ಬರ್ತದ್ರಿ? ಓಪನ್ ಬರ್ತದ. ಸೊ ಆಪ್ಷನ್ ನೋಡ್ರಿ ಯಾವ್ದಾಗ್ತದ? -2 to 0 ಯೂನಿಯನ್ 0 to 1 ಬ್ರಾಕೆಟ್ಸ್ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ರಿ. ಆಮೇಲೆ -2 to 0, 0 to 1 ಅಂದ್ರೆ ಆಪ್ಷನ್ ಡಿ ಇಸ್ ದಿ ಆನ್ಸರ್. ಕ್ಲಿಯರ್ ಅದರಿ? ಇಲ್ಲ ಇನ್ನೊಮ್ಮೆ ನೋಡ್ಕೋರಿ. ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್, you feel that it is helpful, request you to please share with all your friends. ಆಮೇಲೆ ಎಲ್ಲೆಲ್ಲಿ ಹಿಂಟ್ಸ್ ಹೇಳ್ತಾನೆ ನೋಟ್ ಡೌನ್ ಮಾಡಿಡ್ರಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್. ನೆಕ್ಸ್ಟ್ ತಗೊಂಡ್ವಿ ಅಂದ್ರೆ ಡೊಮೇನ್ ಆಫ್ ಎಫ್ ಆಫ್ ಎಕ್ಸ್ ಮತ್ತೆ ಎಕ್ಸ್ ಕಂಡಿಡಿಬೇಕು. ಈಗ ಇದು P/Q ಫಾರ್ಮ್ ಒಳಗೆ ಅದ, ರ್ಯಾಷನಲ್ ನಂಬರ್ ಅದ. ಡೊಮೇನ್ ಕಂಡಿಡಿಬೇಕಾದ್ರೆ ನಮಗೆ Q should not be equal to 0, ಡಿನಾಮಿನೇಟರ್ should not be equal to 0. ಸೊ 0 ಯಾವಾಗ ಆಗ್ತದೆ ಅದ್ ಬಿಟ್ಟು ಎಲ್ಲ ಟರ್ಮ್ಸ್ ಬರ್ತಾವ. ಸೊ ಏನ್ ಮಾಡ್ತೇವೆ ನಾವು? ಫಸ್ಟ್ 0 ಅಂತ ಕನ್ಸಿಡರ್ ಮಾಡಿ ವ್ಯಾಲ್ಯೂಸ್ ಕಂಡುಹಿಡಿತೇವೆ. ಕನ್ಸಿಡರ್ ಡಿನಾಮಿನೇಟರ್ ಈಕ್ವಲ್ ಟು 0, 1 ಮೈನಸ್ mod x ಈಕ್ವಲ್ ಟು 0. ಸೊ ಸಾಲ್ವ್ ಮಾಡಿದ್ರೆ x is equal to 1 ಅಂದ್ರೆ x ಈಕ್ವಲ್ ಟು ಏನಾಯ್ತ್ರಿ? ಪ್ಲಸ್ ಆರ್ ಮೈನಸ್ 1. ಸೊ x ಪ್ಲಸ್ 1 ಇದ್ರೂ ಏನಾಗ್ತದೆ? ಡಿನಾಮಿನೇಟರ್ 0 ಆಗ್ತದೆ. x -1 ಇದ್ರೂ ಏನಾಗ್ತದ್ರಿ? ಡಿನಾಮಿನೇಟರ್ 0 ಆಗ್ತದೆ. ಸೊ ಡೊಮೇನ್ ವಿಲ್ ಬಿ ಈಕ್ವಲ್ ಟು ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಯಾವ್ಯಾವ 0 ಆಗ್ತಾವ ಅದು ಬಿಟ್ಟು, ಅಂದ್ರೆ ಎಕ್ಸೆಪ್ಟ್ ಅಂದ್ರೆ ಅದು ಮೈನಸ್ ಮಾಡ್ಬೇಕು. ಸೊ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ -1 and +1, all real numbers except -1 and +1. So option D is the answer. D is the answer. A ಆಗುದಿಲ್ರೆ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹಿಯರ್ he has given a closed interval ಅಂದ್ರೆ all values in between -1 and +1 ಆಗ್ತದ. ಇಲ್ಲಿ -1 ಬರ್ತದ, -0.9 ಹಿಂಗೆಲ್ಲ ಬರ್ತಾವ, 1 ಎಲ್ಲಾನ ವ್ಯಾಲ್ಯೂಸ್ ಬರ್ತಾವ. ಇಲ್ಲಿ ನಮಗ್ ಬರೀ ಯಾವ್ದು ಮೈನಸ್ ಆಗ್ಬೇಕು? ಓನ್ಲಿ 2 ವ್ಯಾಲ್ಯೂಸ್. ಸೊ ಆಪ್ಷನ್ D is the answer. So brackets ಕೇರ್ ತಗೋಬೇಕು ನೀವು ರಿಲೇಷನ್ ಫಂಕ್ಷನ್ ಒಳಗೆ. ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್, ಫ್ಲವರ್ ಬ್ರಾಕೆಟ್ ಇದು ಕ್ಲಿಯರ್ ಆಗಿರ್ಬೇಕು. ನೆಕ್ಸ್ಟ್ ತಗೊಂಡು ಬಂದ್ರೆ ಡೊಮೇನ್ ಆಫ್ ಫಂಕ್ಷನ್ ಅಂತ ಕೊಟ್ಟಾನ, ವೇರ್ ಎಕ್ಸ್ ಈಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಇಲ್ಲಿ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಅದ, ಎಕ್ಸ್ ಸ್ಕ್ವೇರ್ ಆಗ್ಯದ. ಇಟ್ ಶುಡ್ ಬಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಸ್ಕ್ವೇರ್, ಅಂದ್ರೆ ಹೊರಗೆ ಸ್ಕ್ವೇರ್ ಬರಬೇಕು. ಇಲ್ಲಿ ಮತ್ತೊಂದು ಶಾರ್ಟ್ ಕಟ್ ಹೇಳ್ತಾನೆ, ನೋಟ್ ಮಾಡಿಡ್ರಿ, ದಿಸ್ ವಿಲ್ ಬಿ ಹೆಲ್ಪ್ಫುಲ್. ಕ್ವಾಡ್ರಾಟಿಕ್ ಇಕ್ವೇಶನ್ ಇತ್ತಂತ ತಿಳಿರಿ. ಸಪೋಸ್ ಕ್ವಾಡ್ರಾಟಿಕ್ ಇಕ್ವೇಶನ್ ಹಿಂಗ್ ರೂಟ್ ಒಳಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಇತ್ತಂತ ತಿಳಿರಿ. ಈಗ ಕ್ವಾಡ್ರಾಟಿಕ್ ಇಕ್ವೇಶನ್ ದಾಗಿದ್ದಾಗ ಫಸ್ಟ್ ಫೈಂಡ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್. ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ I will take let A and B are roots ಅಂತ ತಗೋತಾನೆ.
A and B are roots where A is less than B ಅಂತ ತಗೋತಾರೆ. ಈಗ ಇದ್ರಾಗ ಎರಡು ಥರ ನಮ್ದು ಆನ್ಸರ್ ಬರ್ತಾವ. ಇಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಏನದಲ್ಲ ಗ್ರೇಟರ್ ದ್ಯಾನ್ 0 ಅಂತ ನಾವು ಇಟ್ಕೊಂಡು ಅಂದ್ರೆ ಡೈರೆಕ್ಟ್ ಆನ್ಸರ್ ವಿಲ್ ಬಿ ಮೈನಸ್ ಇನ್ಫಿನಿಟಿ ಟು ಎ, ಸಣ್ಣದ ಯಾವ್ದದ ರೂಟ್ ಆದ ಯೂನಿಯನ್ ಬಿ ಟು ಇನ್ಫಿನಿಟಿ, ಬಿ ಟು ಇನ್ಫಿನಿಟಿ. ಸಪೋಸ್ ಕ್ವಾಡ್ರಾಟಿಕ್ ಈಕ್ವೇಶನ್ ಲೆಸ್ ದ್ಯಾನ್ 0 ಇರ್ತಿತ್ತು ಅಂತ ಹೇಳಿ, ದೆನ್ ಆನ್ಸರ್ ಎಕ್ಸ್ ವಿಲ್ ಬಿ ಡೈರೆಕ್ಟ್ಲಿ ಇಲ್ಲಿ ಲೆಸ್ ದ್ಯಾನ್ ಅದ ಕ್ಲೋಸ್ಡ್ ಇಂಟರ್ವಲ್ ಬರುದಿಲ್ಲ, ಓಪನ್ ಎ ಕಾಮ ಬಿ ಅಂತೇಳಿ ಬರ್ತದೆ, ಎ ಕಾಮ ಬಿ ಅಂತೇಳಿ ಬರ್ತದೆ. ಕ್ಲಿಯರ್ ಅದರಿ? ಈಗ ತಪ್ಪಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಇತ್ತಂತ ಹೇಳಿ, ಈಗ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇತ್ತಂದ್ರೆ ಅವಾಗ ಸ್ವಲ್ಪ ಚೇಂಜ್, ಮೈನಸ್ ಇನ್ಫಿನಿಟಿ ಟು ಎ, ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಯೂನಿಯನ್ ಬಿ ಟು ಇನ್ಫಿನಿಟಿ ಅಂತ ಬರ್ತದೆ. ಸಿಮಿಲರ್ಲಿ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಇತ್ತಂದ್ರೆ ಇಲ್ಲಿ ಆನ್ಸರ್ ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ ಅಂತ ಬರ್ತದೆ. ಇದು ಹಿಂಟ್. ಸೊ ಇದು ನೋಟ್ ಆನ್ ಮಾಡಿಡ್ರಿ, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ನಮಗೆ ಬಿಡಿಸ್ಲಿಕ್ಕೆ ಬಹಳ ಈಸಿ ಆಗ್ತದೆ. ಈ ಶಾರ್ಟ್ ಕಟ್ ಇಲ್ಲಿ ಏನಿದೆ ಅಂತಲ್ಲ ಇದು ನೋಟ್ ಮಾಡಿಡ್ರಿ. ಈಗ ನಾವಿಲ್ಲಿ ಅಪ್ಲೈ ಮಾಡೋಣ. ನಿಮಗೆ ಕನ್ಫ್ಯೂಸ್ ಆಗ್ತಿತ್ತಂದ್ರೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ರೂಟ್ ಒಳಗೆ ಏನು ಟರ್ಮ್ ಅದರಲ್ಲ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಕ್ಸ್ ಅಂತ ತಗೊಳ್ಳೋಣ, ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಈಸಿ ಆಗ್ತದೆ. ಅಂದ್ರೆ ನಂದು ಅದು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ಅಂತ ಹೇಳಿ ಗ್ರೇಟೆಸ್ಟ್ ಇಂಟೀಜರ್ ಎಕ್ಸ್ ಅಂತ ಇಟ್ಕೊಂಡೇನೆ, ಈಕ್ವಲ್ ಟು 0 ತಗೋತೇನೆ. ರೂಟ್ಸ್ ಕಂಡುಹಿಡಿರಿ, ಫ್ಯಾಕ್ಟರೈಸ್ ಮಾಡಿ ರೂಟ್ಸ್ ಕಂಡುಹಿಡಿಬಹುದು. ಎಕ್ಸ್ ಮೈನಸ್ 3 ಎಕ್ಸ್ ಮೈನಸ್ 2 ಈಕ್ವಲ್ ಟು 0, therefore you will get x equal to 2 and x equal to 3 and x equal to 3. ಇದು ರೂಟ್ಸ್ ಆಯ್ತು. ಅಂದ್ರೆ ನಂದಿಲ್ಲಿ ರೂಟ್ಸ್ ಕಂಡುಹಿಡಿದೆ. ಈಗ ಇದು ಡಿನಾಮಿನೇಟರ್ ಒಳಗದ, ಡಿನಾಮಿನೇಟರ್ ಒಳಗ ನಮ್ಗೆ 0 ಬರಬಾರ್ದು. ಅಂದ್ಮೇಲೆ ರೂಟ್ ಒಳಗೆ ಏನ್ ಟರ್ಮ್ ಅದರಲ್ಲ ಕ್ವಾಡ್ರಾಟಿಕ್ ಈಕ್ವೇಶನ್ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 0. ಡಿನಾಮಿನೇಟರ್ ಒಳಗೆ ರೂಟ್ ಅದ, ಡಿನಾಮಿನೇಟರ್ ಒಳಗೆ 0 ಬರಬಾರ್ದು. 0 ಬರಬಾರ್ದು ಅಂದ್ಮೇಲೆ ನಮ್ದಾದ ಕ್ವಾಡ್ರಾಟಿಕ್ ಈಕ್ವೇಶನ್ ಏನಾಗಬೇಕು? ಗ್ರೇಟರ್ ದ್ಯಾನ್ 0 ಆಗ್ಬೇಕು. ಗ್ರೇಟರ್ ದ್ಯಾನ್ 0 ಆಯ್ತಂದ್ರೆ ನಮ್ದು ಶಾರ್ಟ್ ಕಟ್ ಹಿಂಟ್ ಏನದರಿ? ಆನ್ಸರ್ ವಿಲ್ ಬಿ ಮೈನಸ್ ಇನ್ಫಿನಿಟಿ ಟು ಸಣ್ಣದ ರೂಟ್ 2 ರೌಂಡ್ ಬ್ರಾಕೆಟ್ ಯೂನಿಯನ್, ಆಮೇಲೆ ಇಲ್ಲಿ 3 ದಿಂದ ಎಲ್ಲಿವರೆಗೆ? ಇನ್ಫಿನಿಟಿ. 3 ದಿಂದ ಇನ್ಫಿನಿಟಿ. ಅಬ್ಸರ್ವ್ ಮಾಡ್ರಿ ಎಲ್ಲದ ಆನ್ಸರ್ ನಮ್ದು. ಸೊ ಬಿ ಒಳಗೆ ಮೈನಸ್ ಇನ್ಫಿನಿಟಿ ಟು ಮೈನಸ್ 2 ಇದಾಗುದಿಲ್ಲ, ಮೈನಸ್ ಇನ್ಫಿನಿಟಿ ಟು ಮೈನಸ್ 2 ಇದಾಗುದಿಲ್ಲ, ಮೈನಸ್ ಇನ್ಫಿನಿಟಿ ಟು 2 ಯೂನಿಯನ್ ಇಲ್ಲಿ ನಂದು ಸ್ಕ್ವೇರ್ ಬ್ರಾಕೆಟ್ ಅದ, ಡಿ ಆಪ್ಷನ್ ಒಳಗೆ ಸ್ಕ್ವೇರ್ ಬ್ರಾಕೆಟ್ ಅದ ಅಂದ್ಮೇಲೆ ಇದಾಗುದಿಲ್ಲ. ಅಂದ್ರೆ ಆಪ್ಷನ್ ಯಾವ್ದಾಗ್ಬೇಕ್ರಿ? ನಂದು ಎ ಅಂದಾಗ. ಈಗ ಇಲ್ಲಿ 4 ಕ್ಲೋಸ್ಡ್ ಇಂಟರ್ವಲ್ ಕೊಟ್ಟಾನ, ಬಿಕಾಸ್ ಇಟ್ ಈಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಯೂನಿಯನ್. ಸೊ 3 ಆಗುದಿಲ್ಲ, 3 ಆಗುದಿಲ್ಲ ಅಂದ್ಮೇಲೆ ಗ್ರೇಟೆಸ್ಟ್ ಇಂಟೀಜರ್ ನನ್ 3 ಆದ್ಮೇಲೆ ನೆಕ್ಸ್ಟ್ ಯಾವ್ದು ಹೋಗ್ತದ್ರಿ? 4 ದಿಂದ ಎಲ್ಲಿವರೆಗೆ? ಇನ್ಫಿನಿಟಿ ಅಂತ. 4 ದಿಂದ ಇನ್ಫಿನಿಟಿ ಅಂತ. ಕ್ಲಿಯರ್ ಅದ ರೀ? ಕ್ಲಿಯರ್ ಅದ? ಮೈನಸ್ ಇನ್ಫಿನಿಟಿ ಟು 2 ಯೂನಿಯನ್ 4 ಟು ಇನ್ಫಿನಿಟಿ ಅಂತ ಹೇಳಿ ಆಗ್ತದ. ಕ್ಲಿಯರ್? ಓಕೆ. ಸೊ ಈಗ ಇಲ್ಲಿ ನೋಡ್ರಿ ಸ್ವಲ್ಪ ಮಿಸ್ಟೇಕ್ ಆಯ್ತು ರೂಟ್ಸ್ ಒಳಗೆ. ಸೊ ಪ್ಲೀಸ್ ಕರೆಕ್ಟ್ ಇಟ್. ಸ್ವಲ್ಪ ಇನ್ನೊಮ್ಮೆ ರೀಸಾಲ್ವ್ ಮಾಡೋಣ. ಈಗ ಲಕ್ಷ ಇರುತ್ತೆ ಇಲ್ಲಿ ರೂಟ್ಸ್ -3 ಮೈನಸ್ ಎಕ್ಸ್ ಮೈನಸ್ 3 ಎಕ್ಸ್ ಮೈನಸ್ 2 ಬರ್ತೇನೆ, ಅಂದ್ರೆ ಪ್ಲಸ್ 6 ಬರ್ತದೆ. ಸೊ ಡನ್ ಮಿಸ್ಟೇಕ್. ಇಲ್ಲಿ ಇದು ತಪ್ಪಿತ್ತಂದ್ರೆ ನಂದು ಇದು ಆನ್ಸರ್ ತಪ್ಪಿತ್ತೆ, ಇದು ಆನ್ಸರ್ ಮಿಸ್ಟೇಕ್ ಆಯ್ತು ನಂಗೆ. ಇಲ್ಲಿ ತಪ್ಪೇನೆ, ಕರೆಕ್ಷನ್ ಮಾಡ್ತೇನೆ. ಅಗೇನ್ ಒನ್ಸ್ ವಿಲ್ ಸಾಲ್ವ್. ಇದು ರೂಟ್ಸ್ ತಗೊಂಡ್ರೆ ಎಕ್ಸ್ ಮೈನಸ್ 3 ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಬರ್ತದೆ ನೋಡಿ. ಎಕ್ಸ್ ಮೈನಸ್ 3 ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಅಂದ್ರೆ -3 ಇಂಟು 2 -6 ಮೈನಸ್ ಎಕ್ಸ್. ಈಗ ಇದು ಕರೆಕ್ಟ್ ಅದ. therefore you will get x equal to 3 or x equal to -2 or x equal to -2. ಈಗ ಆಮೇಲೆ ಇಲ್ಲಿ ಮತ್ತೆ ಡಿನಾಮಿನೇಟರ್ ಒಳಗೆ ಅದ ಕ್ವಾಡ್ರಾಟಿಕ್ ಈಕ್ವೇಶನ್. ಡಿನಾಮಿನೇಟರ್ ಒಳಗೆ ನಂಗೆ 0 ಬರಬಾರ್ದು.
0 ಬರಬಾರ್ದಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಏನಾಗ್ಬೇಕ್ರಿ ಗ್ರೇಟರ್ ದನ್ 0. ರೂಟ್ ಒಳಗೆ ನಂಗೆ ನೆಗೆಟಿವ್ ಬರಬಾರ್ದ್ರೆ ಲೆಸ್ ದನ್ 0 ಆದ್ರೆ ಮೈನಸ್ ಆಗ್ತದ, ಮೈನಸ್ ಬರಬಾರ್ದು. ಗ್ರೇಟರ್ ದನ್ 0 ಅಂದ್ಮೇಲೆ ಪ್ಲಸ್ ಆಗ್ತದ. ಸೊ ಇಲ್ಲಿ ಡಿನಾಮಿನೇಟರ್ ಒಳಗೆ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂಡ್ ಇವನ್ ಡಿನಾಮಿನೇಟರ್ ಒಳಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಏನದ ಇಟ್ ಶುಡ್ ನಾಟ್ ಬಿ ಈಕ್ವಲ್ ಟು ಮೈನಸ್ ನೆಗೆಟಿವ್. ಎರಡೂ ಆಗ್ಬಾರ್ದು ಅಂದ್ಮೇಲೆ ಗ್ರೇಟರ್ ದನ್ 0. ಕ್ವಾಡ್ರಾಟಿಕ್ ಇಕ್ವೇಶನ್ ಗ್ರೇಟರ್ ದನ್ 0 ಇದ್ರೆ ನಂದು ಆನ್ಸರ್ ಏನದ ನೋಡ್ರಿ, ಮೈನಸ್ ಇನ್ಫಿನಿಟಿ ಟು ಶಾರ್ಟ್ಕಟ್ ಪ್ರಕಾರ -2 ಓಪನ್ ಇಂಟರ್ವಲ್ n, ಇಲ್ಲಿ 3 ದಿಂದ ಎಲ್ಲಿವರೆಗ್ರಿ ಇನ್ಫಿನಿಟಿ ತನ. ಸೊ ಮೈನಸ್ ಇನ್ಫಿನಿಟಿ ಟು -2. ಸೊ ಮೈನಸ್ ಇನ್ಫಿನಿಟಿ ಟು -2 ಅಂದ್ರೆ ನಂದು ಎ ಆಗುದಿಲ್ಲ ಡಿ ಆಗುದಿಲ್ಲ. ಆಗಡೆ ಸ್ವಲ್ಪ ಕರೆಕ್ಷನ್ ಮಾಡೋಣ, ಆಗಡೆದು ಕರೆಕ್ಷನ್ ಮಾಡೋಣ. ಮತ್ತೊಮ್ಮೆ ಇಲ್ಲಿ ಆಪ್ಷನ್ಸ್ ನೋಡೋಣ ಯಾವ್ದಾಗುದಿಲ್ಲ ಅಂತ ಅಂದರೆ. ಸೊ ಆಪ್ಷನ್ ನೋಡಿದ್ರಂದ್ರೆ ಮೈನಸ್ ಇನ್ಫಿನಿಟಿ ಟು -2 ಬರ್ಬೇಕಂದ್ರೆ ನಂದು ಎ ಆಗೋದಿಲ್ಲ ಡಿ ಆಗೋದಿಲ್ಲ. ಅಂದ್ಮೇಲೆ ನಂದು ಆಪ್ಷನ್ ಯಾವ್ದಾಗ್ಬೇಕು, ಬಿ ಅಥವಾ ಸಿ. 3 ಟು ಇನ್ಫಿನಿಟಿ, 3 ರೌಂಡ್ ಬ್ರಾಕೆಟ್ ಅದ, ಇಲ್ಲಿ 3 ಕ್ಲೋಸ್ಡ್ ಬ್ರಾಕೆಟ್ ಅದ, ಕ್ಲೋಸ್ಡ್ ಇಂಟರ್ವಲ್ ಅದ, ಅಂದ್ಮೇಲೆ ಬಿ ಆಗುದಿಲ್ಲ. ನಂದು ಆನ್ಸರ್ ಯಾವ್ದ್ರಿ, ಸಿ. ಸೊ ದಿಸ್ ಕ್ಯಾನ್ ಬಿ ಇವನ್ ರಿಟರ್ನ್ ಆಸ್ -2. ಇಲ್ಲಿ ಏನ್ ಬರ್ತದ, ಕ್ಲೋಸ್ಡ್ ಇಂಟರ್ವಲ್ 3 ಟು ಇನ್ಫಿನಿಟಿ ಅಂತ. ಕ್ಲಿಯರ್ ಅದರಿ. ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ನೆಕ್ಸ್ಟ್ ತಗೊಂಡಿವಿ ಅಂತ ತಿಳಿರಿ. n of a is equal to 2 and total number of relations from a to b is 1024. Then n of b is equal to. So relation is from a to b. n of a m ಅಂತ ತಗೋತೇನೆ, ಆಮೇಲೆ n of b n ಅಂತ ತಗೋತೇನೆ. ಸೊ ನಂಬರ್ ಆಫ್ ರಿಲೇಷನ್ಸ್ ಈಸ್ ಗಿವನ್ ಬೈ 2 raised to m n ಅಂತ ಸಿಗ್ತದೆ. ನಂಬರ್ ಆಫ್ ರಿಲೇಷನ್ಸ್ ಈಸ್ ಗಿವನ್ ಬೈ 2 raised to mn. ಈ ಫಾರ್ಮುಲಾ ಗೊತ್ತಿರಲಿ. ಎಷ್ಟು ರಿಲೇಷನ್ಸ್ ಇದಾವ ಅಂತಾನೆ, 1024. Now he has given m is equal to 2. You are required to find n. So 2 raised to 2n. 1024 is 2 raised to 10. ಇದು ಗೊತ್ತಿರ್ಬೇಕ್ರೆ ಅಥವಾ ಇದು ನೆನಪಿಡ್ಬೇಕು. 2 raised to 10 is 1024. This you should be knowing or remember. Base same ಆಯ್ತು, 2n is equal to 10 ಆಯ್ತು. Therefore n is equal to ಏನಾಗ್ತದ್ರಿ, 5 ಅಂತ. ಆಪ್ಷನ್ ಸಿ is the answer. ಆಪ್ಷನ್ ಸಿ. ಕ್ಲಿಯರ್ ಅದ. ನೆಕ್ಸ್ಟ್ ತಗೊಂಡ್ವಿ ಅಂದ್ರೆ let f 2 to infinity function defined 2 to infinity to r defined by function f of x ಕೊಟ್ಟಾನ. ಇಲ್ಲಿ ರೇಂಜ್ ಕಂಡುಹಿಡಿಬೇಕು. You are required to find range. ಈಗೇನ್ ಇಕ್ವೇಶನ್ ಅದಲ್ಲ ಅದನ್ನ y ಅಂತ ಇಟ್ಕೋತೇನೆ. let y is equal to x square minus 4x plus 5. Means you are required to find y. y ನಮ್ದು ರೇಂಜ್ ಅಂದಂಗ್ರೆ x belongs to ಎಲ್ಲಿಂದ ಎಲ್ಲಿವರೆಗೆ ಅಂದಂಗೆ 2 to infinity. x belongs from 2 to infinity. ಈಗ ಎರಡು ಸ್ಟೆಪ್ ಸಿಂಪ್ಲಿಫೈ ಮಾಡೋದು, ಈಸಿಲಿ ವಿಲ್ ಗೆಟ್ ದಿ ಆನ್ಸರ್. ಡೈರೆಕ್ಟ್ ತುಂಬಿರೂ ಬರ್ತದ್ರಿ, ಬಟ್ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. RHS ಏನದಲ್ಲ ಅದನ್ನ ಪರ್ಫೆಕ್ಟ್ ಸ್ಕ್ವೇರ್ ಒಳಗೆ ಇಟ್ಕೋತೇನೆ. ಎಕ್ಸ್ ಸ್ಕ್ವೇರ್ ಮೈನಸ್ 4x ಅದ, ಮೈನಸ್ 4x ಪ್ಲಸ್ 4 ಪ್ಲಸ್ 1 ಅಂತ ಬರೀತೇನೆ. ಅಂದ್ರೆ ಇದು 3 ಟರ್ಮ್ಸ್ ತಗೊಂಡ್ರೆ ಇದು ಯಾವ ಫಾರ್ಮುಲಾ ಆಯ್ತು ನೋಡ್ರಿ, x ಮೈನಸ್ 2 ಬ್ರಾಕೆಟ್ ಸ್ಕ್ವೇರ್. ಕರೆಕ್ಟ್ ಅದ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 4, ಆಮೇಲೆ ಇದು ಪ್ಲಸ್ 1 ಹೆಂಗಿತ್ತಂಗೆ. ಕ್ಲಿಯರ್ ಅದ ರೀ. ನಾವು ಡೈರೆಕ್ಟ್ಲಿ ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ y. x 2 to infinity ಅದ. ಸೊ ಫಸ್ಟ್ ವೆನ್ x is equal to 2, x equal to 2 ಸಬ್ಸ್ಟಿಟ್ಯೂಟ್ ಮಾಡ್ರಿ, 1 0 ಬರ್ತದ. therefore y is equal to 1. ಸೊ 1 ಇಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಅದ ಅಂದ್ರೆ 1 ಗೂ ಕ್ಲೋಸ್ಡ್ ಬರ್ತದೆ. ಡೈರೆಕ್ಟ್ ಇಲ್ಲೇ ನೀವು ಹೇಳ್ಬೋದು x equal to infinity ತುಂಬಿದೆ ಅಂತ ಹೇಳಿ. infinity minus 2 is again infinity, infinity square is infinity, infinity plus 1 is again infinity. So y infinity ಬರ್ತದೆ. So option A is the answer. Clear ಅದರಿ. ರೇಂಜ್ ಕಂಡುಹಿಡಿಯೋದು. ನೆಕ್ಸ್ಟ್, the domain of function f
R to R is defined by. ಈಗ ಮತ್ತೆ ಕ್ವಾಡ್ರಾಟಿಕ್ ಇಕ್ವೇಶನ್ ಬಂತು ನೋಡ್ರಿ. ಕ್ವಾಡ್ರಾಟಿಕ್ ಇಕ್ವೇಶನ್ ರೂಟ್ ಒಳಗದ, ನ್ಯೂಮರೇಟರ್ದಾಗ ಅದ. ನ್ಯೂಮರೇಟರ್ದಾಗ ಇತ್ತಂದ್ರ ಕ್ವಾಡ್ರಾಟಿಕ್ ಇಕ್ವೇಶನ್ ಏನದಲ್ಲ ದಟ್ ಕ್ಯಾನ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಯಾಕಂದ್ರೆ ನ್ಯೂಮರೇಟರ್ದಾಗ ಅದ 0 ಬಂದ್ರೆ ನಡೀತದ. ಈಗ ಮತ್ತೆ ಫಸ್ಟ್ ರೂಟ್ಸ್ ಕಂಡುಹಿಡಿಯಿರಿ. ರೂಟ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಈಕ್ವಲ್ ಟು 0 ಅಂತ ತಗೊಂಡ್ರೆ 4 3 12 ಅಂದ್ರೆ x ಮೈನಸ್ 4 x ಮೈನಸ್ 3 ಕರೆಕ್ಟ್ ಅದ ನೋಡ್ರಿ. ಮತ್ತೆ ತಪ್ಪೋದ್ ಬೇಡ. 4 3 12 minus 4 minus 3 minus 7. Okay, therefore you are getting x equal to 4 or x equal to 3. Greater than or equal to ಅದಾದ್ಮೇಲೆ ಕ್ಲೋಸ್ಡ್ ಬರ್ತದೆ. ಮತ್ತೆ ನಾ ಹಿಂಟ್ ಹೇಳಿದಲ್ರಿ, ಹಿಂಟ್ ಪ್ರಕಾರ ಡೈರೆಕ್ಟ್ ಆನ್ಸರ್ ಬರಿಬಹುದು. ಎಲ್ಲಿಂದ ಎಲ್ಲಿವರೆಗೆ? ಮೈನಸ್ ಇನ್ಫಿನಿಟಿ ಟು ಸಣ್ಣದ ಯಾವ್ದದ 3. ಓಪನ್ ಕ್ಲೋಸ್ಡ್, ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅದಾದ್ಮೇಲೆ ಕ್ಲೋಸ್ಡ್, ಯೂನಿಯನ್ 4 to infinity. Check option minus infinity to 3 closed union 4 to infinity. ಯಾವ್ದಾಗ್ತದೆ ನೋಡ್ರಿ? ಮೈನಸ್ ಇನ್ಫಿನಿಟಿ ಟು 3 ಆಮೇಲೆ 4 ಸೊ ಇದಾಗುದಿಲ್ರಿ. ಇಲ್ಲಿ ಓಪನ್ ಅದ ಇಲ್ಲಿ ಅಂದ್ಮೇಲೆ ನಂದು ಆನ್ಸರ್ ಎ ಆಗ್ತದೆ. ಆಪ್ಷನ್ ಎ ಇಸ್ ದಿ ಆನ್ಸರ್. ಕ್ಲಿಯರ್ ಅದ ರೀ? ನೆಕ್ಸ್ಟ್ ಒನ್, ದ ರೇಂಜ್ ಆಫ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಗಿವನ್ ಬೈ. ಈಗ ಇಲ್ಲಿ ಮತ್ತೆ ಅಬ್ಸರ್ವ್ ಮಾಡ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅದ. ಫಸ್ಟ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಥವಾ ಡೊಮೇನ್ ಕಂಡುಹಿಡಿಬೇಕು? ಡೊಮೇನ್ ಕಂಡುಹಿಡಿಬೇಕು. 9 ಮೈನಸ್ ಎಕ್ಸ್ ಸ್ಕ್ವೇರ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಈಗ ಇಲ್ಲಿ ಎಕ್ಸ್ ಸ್ಕ್ವೇರ್ ನಂದು ಪ್ಲಸ್ ಬರಬೇಕು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 9 ಲೆಸ್ ದನ್ ಆರ್ ಈಕ್ವಲ್ ಟು 0. ಸೈನ್ ಚೇಂಜ್ ಮಾಡ್ಕೊಂಡ ಕ್ವಾಡ್ರಾಟಿಕ್ ಇಕ್ವೇಶನ್ ಅದ ರೀ. ಸೊ ರೂಟ್ಸ್ ಏನಾಗ್ತದೆ? ಸಿಂಪಲ್ ಅದ, ಮೈನಸ್ 3 ಅಂಡ್ ಪ್ಲಸ್ 3 ಕರೆಕ್ಟ್ ಅದ ರೀ. ಎಕ್ಸ್ ಸ್ಕ್ವೇರ್ ಮೈನಸ್ 9 ಗೊತ್ತಾಯ್ತೇನಿಲ್ರಿ? ಇಲ್ಲಾರ ಎಕ್ಸ್ ಸ್ಕ್ವೇರ್ ಮೈನಸ್ 9 ಈಕ್ವಲ್ ಟು 0 ಅಂದಂಗ್ರಿ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಅಂದಂಗ. ಸೊ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3 ಅಂದಂಗ. ಸೊ ಇದು ನಮ್ದು ರೂಟ್ಸ್ ಆಯ್ತು. ಈಗ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಏನದ? ಲೆಸ್ ದನ್ ಆರ್ ಈಕ್ವಲ್ ಟು 0 ಅದ. ದೇರ್ಫೋರ್ ಆನ್ಸರ್ ಡೊಮೇನ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಕ್ಲೋಸ್ಡ್ ಇಂಟರ್ವಲ್ ಮೈನಸ್ 3 ಟು ಪ್ಲಸ್ 3. ಇದು ನಂದು ಎಕ್ಸ್ ಆಯ್ತು. ಈಗ ನೀವು y ಕಂಡುಹಿಡಿಬೇಕು. ರೇಂಜ್ ಕೇಳಂದ್ರೆ ಕ್ವಶನ್ ನೋಡಿದ್ರೆ ರೇಂಜ್ ಕೇಳನ. y is equal to root of 9 minus x square. So first when x equal to 3 ತುಂಬ್ರಿ, x equal to 3 ತುಂಬ್ರಿ ಅಥವಾ x equal to 3 ತುಂಬ್ರಿ, you will get y equal to 0. Correct ರೀ? 3 square 9 minus 3 square is also 9. So you will get y equal to 0. Closed interval. So 0 ಕ್ಕೆ closed interval ಬರ್ಬೇಕು. b ಆಗುದಿಲ್ಲ, c ಆಗುದಿಲ್ಲ, a ಅಥವಾ d. ಈಗ ಎರಡನೇ ವ್ಯಾಲ್ಯೂ ಯಾವ್ದು ತುಂಬಬೇಕು? ಹಿಂಗ್ ಬಂದಾಗ ಇದೇನು ರೂಟ್ಸ್ ಹಿಂಗ್ ಬಂದಿರ್ತಾವಲ್ಲ, ಇದ್ರದ್ದು ಮಿಡ್ ಪಾಯಿಂಟ್ ತುಂಬ್ರಿ. ಪುಟ್ ಮಿಡ್ ಪಾಯಿಂಟ್ ಅಂತ ಇಲ್ಲಿ ಹಿಂಟ್ ಹೇಳ್ತಾನೆ. ಮೀನ್ಸ್ ಪುಟ್ x equal to 0 ಅಂದ. x 0 ಅಂತ ತುಂಬಿರೋ y is equal to root 9 that is equal to 3 ಬರ್ತದೆ. ಸೊ ಇದಕ್ಕೂ ಕ್ಲೋಸ್ಡ್ ಇಂಟರ್ವಲ್, ಇಟ್ ವಿಲ್ ನೆವರ್ ಬಿ ನೆಗೆಟಿವ್. ಕ್ಲೋಸ್ಡ್ ಇಂಟರ್ವಲ್. ಸೊ ಆನ್ಸರ್ ಈಸ್ ರೇಂಜ್ ಎಲ್ಲಿಂದ ಎಲ್ಲಿವರೆಗೆ ಆಗ್ತದೆ? 0 ದಿಂದ 3 ವರೆಗೆ ಆಗ್ತದೆ. ಆಪ್ಷನ್ ಎ ಇಸ್ ಅವರ್ ಆನ್ಸರ್. ಆಪ್ಷನ್ ಎ ಇಸ್ ಅವರ್ ಆನ್ಸರ್. ಕ್ಲಿಯರ್ ಅದ ರೀ? ನೆಕ್ಸ್ಟ್ ತಗೊಂಡ್ವಿ ಅಂದ್ರೆ ನೆಕ್ಸ್ಟ್ ಒನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ದೆನ್ ಫೈಂಡ್ ಅಂತ ಹೇಳದ. ದೆನ್ ಫೈಂಡ್ ಅಂತ ಹೇಳಿ ಹೇಳೋಣ. ಸೊ ಈಗ ಇದು ತಗೊಂಡ ಅಂತೇಳಿ ಸಿಂಪಲ್ ಅದ. ಈಗ ಫಸ್ಟ್ ಇದ್ರಾಗ ನೀವು ವ್ಯಾಲ್ಯೂಸ್ ತುಂಬಬೇಕು. ದಿಸ್ ಈಸ್ ಈಕ್ವಲ್ ಟು ಫೈಂಡ್ ಅಂತ ಏನಂದ್ರೆ ಎಫ್ ಆಫ್ 3.8 ಅಂದ್ರೆ ಇದ್ರೊಳಗೆ ತುಂಬಬೇಕು 2 ಇಂಟು 3.8 ಬ್ರಾಕೆಟ್ ಸ್ಕ್ವೇರ್ ಅಂತ, ಮೈನಸ್ ಎಫ್ ಆಫ್ 4 ಅಂದ್ರೆ 2 into 4 bracket square and divided by 3.8 minus 4. ಹೀಗೆ ಸಾಲ್ವ್ ಮಾಡೋದು. CET ಒಳಗೆ ಕ್ಯಾಲ್ಕುಲೇಟರ್ ಅಲಾವ್ ಇರುವುದಿಲ್ಲ. ಸೊ ಇದು ನೀವು ಹಂಗೆ ಬಿಡಿಸ್ಬೇಕು. ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಡ್ರಿ. ನ್ಯೂಮರೇಟರ್ ಒಳಗೆ 2 ಕಾಮನ್ ತೆಗಿತೇನೆ.
2 ಕಾಮನ್ ತೆಗೆದ್ರೆ ಏನು ಉಳಿತು ನೋಡ್ರಿ 3.8 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಡಿವೈಡೆಡ್ ಬೈ 3.8 ಮೈನಸ್ 4. ಈಗ ನೀವು ನ್ಯೂಮರೇಟರ್ ಅಬ್ಸರ್ವ್ ಮಾಡ್ರಿ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. a plus b, a minus b actually 2 into 3.8 plus 4 into another bracket 3.8 minus 4 whole divided by 3.8 minus 4. So numerator denominator ಒಳಗೆ cancel. ಈಗ last step 3.8 plus 4 2 into 7.8. So 7.8 7 ಅದು ಡಬಲ್ 14 14 ಕಿಂತ ಹೆಚ್ಚು ಅಂದ್ರೆ ಇಲ್ಲಿ ಆಪ್ಷನ್ ಡಿ ಇಸ್ ದಿ ಆನ್ಸರ್. ಅಥವಾ ಮಲ್ಟಿಪ್ಲೈ ಮಾಡ್ರಿ ಯು ವಿಲ್ ಗೆಟ್ 15.6. ಕ್ಲಿಯರ್ ಅದರಿ? ಹೋಪ್ ಇಟ್ ಈಸ್ ಹೆಲ್ಪ್ಫುಲ್ ಟು ಯು ಆಲ್. So again I request you to share with all your friends and ask them to subscribe my channel.